ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಇವತ್ತಿನ ತರಗತಿ ಶಂಕರಾಚಾರ್ಯರ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಶಂಕರಾಚಾರ್ಯರು ತಮ್ಮ ಒಂದು ಅದ್ವೈತ ಸಿದ್ಧಾಂತದ ಮೂಲಕ ಈ ಒಂದು ಯಾವ ರೀತಿ ಒಂದು ಜಗತ್ತು ಮಾಯೆ ಅಂತಂದು ಆ ಬ್ರಹ್ಮ ಮಾತ್ರ ಸತ್ಯ ಅಂತಂದು ಹೇಳ್ತಾ ಹೋಗ್ತಾರೆ. ಅಂದ್ರೆ ತಮ್ಮ ಒಂದು ಅದ್ವೈತ ಸಿದ್ಧಾಂತದ ಮೂಲಕ ತಮ್ಮ ಒಂದು ಉಪದೇಶವನ್ನು ಇಡೀ ಒಂದು ದೇಶಕ್ಕೆ ಸಾರುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಹಾಗಾದರೆ ಇವರ ಬಗ್ಗೆ ಸಂಪೂರ್ಣವಾದಂಥ ರೀತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಶಂಕರಾಚಾರ್ಯರು ಕೇರಳದ ಒಂದು ಕಾಲಡಿ ಗ್ರಾಮದಲ್ಲಿ ಜನನವನ್ನು ಮಾಡ್ತಾ ಹೋಗ್ತಾರೆ. ಇವರು ನಂಬೋದರಿ ನಂಬೋದರಿ ಎಂಬ ಒಂದು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದಂಥ ಇವರು ಶಂಕರಾಚಾರ್ಯರು. ಜೊತೆಗೆ ಇವರ ತಂದೆ ಶಿವಗುರು, ತಾಯಿ ಆರ್ಯಾಂಬ. ಅಂದರೆ ಶಂಕರಾಚಾರ್ಯರು ಕೇರಳದ ಒಂದು ಕಾಲಡಿ ಗ್ರಾಮದಲ್ಲಿ ನಂಬೋದರಿ ಬ್ರಾಹ್ಮಣ ಕುಟುಂಬಕ್ಕೆ ಸೇರ್ತಾ ಹೋಗ್ತಾರೆ. ತಂದೆ ಶಿವಗುರು, ತಾಯಿ ಆರ್ಯಾಂಬ ಇವರ ಒಂದು ತಂದೆ ತಾಯಿಗಳನ್ನು ನೋಡ್ತಾ ಹೋಗ್ತೀವಿ. ಶಂಕರರು ಒಂದು ಬುದ್ಧಿಶಕ್ತಿ ಯಾವ ಮಟ್ಟಿಗೆ ಚುರುಕಾಗಿತ್ತಪ್ಪ ಅಂದ್ರೆ ತಮ್ಮ ಒಂದು 7ನೇ ವಯಸ್ಸಿನೊಳಗೆ ಎಲ್ಲ ಸೂತ್ರಗಳಲ್ಲಿಯೂ ಪಾಂಡಿತ್ಯವನ್ನು ಪಡೆದಿದ್ದರಂತೆ ಹೇಳ್ತಾ ಹೋಗ್ತಾರೆ. ಇವರ ಒಂದು ಗುರು ಯಾರು ನೋಡ್ತಾ ಹೋಗ್ತಪ್ಪ ಅಂದ್ರೆ ಗೋವಿಂದ ಭಗವತ್ಪಾದರು ಎಂಬ ಗುರುಗಳಲ್ಲಿ ಇವರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಗೋವಿಂದ ಭಗವತ್ಪಾದರ್ ಎಂಬ ಗುರುಗಳಲ್ಲಿ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ಶಂಕರರು ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ ಒಂದು ಆಳವಾದ ಅಧ್ಯಯನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ ಒಂದು ಆಳವಾದ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಒಂದು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಯಾವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರಪ್ಪ ಅಂದ್ರೆ ಆ ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ ಒಂದು ಅಧ್ಯಯನ ಮಾಡಿ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಹೋಗ್ತಾನೆ. ಇದರ ಪ್ರಕಾರ ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ ರೂಪವಾದದ್ದು, ಜೀವನು ಬ್ರಹ್ಮನೇ ಮತ್ತು ಜೀವ ಬ್ರಹ್ಮನಿಂದ ಬೇರೆಯಲ್ಲ ಅಂತಂದು ಹೇಳ್ತಾ ಹೋಗ್ತಾರೆ. ಅಂದ್ರೆ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ಏನು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಏನಪ್ಪ ಅಂದ್ರೆ ಮಿಥ್ಯ ರೂಪವಾದದ್ದು, ಜೀವನು ಬ್ರಹ್ಮನೇ ಮತ್ತು ಜೀವ ಬ್ರಹ್ಮನಿಂದ ಬೇರೆಯಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಜೀವ ಇರುವುದು ಬ್ರಹ್ಮನಿಗೆ ಮತ್ತು ಬ್ರಹ್ಮನಿರೋದು ಜೀವದೊಳಗೆ ಇರೋದಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಜೀವ ಬ್ರಹ್ಮನಿಂದ ಬೇರೆ ಅಲ್ಲ ಅಂತ ಹೇಳ್ಕತ್ತ ಅಂದ್ರೆ ಆ ಜೀವದೊಳಗೆ ಬ್ರಹ್ಮ ಅದನ್ನ ಅಂತ ಹೇಳ್ತಾ ಹೋಗ್ತಾರೆ. ಹಂಗಾರೆ ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ ರೂಪವಾದತ್ತಂತಂದು ತಮ್ಮ ಒಂದು ಅದ್ವೈತ ಸಿದ್ಧಾಂತದ ಮೂಲಕ ಶಂಕರಾಚಾರ್ಯರು ಹೇಳ್ತಾ ಹೋಗ್ತಾರೆ. ಜೊತೆಗೆ ಇನ್ನೊಂದು ಮಾತು ಹೇಳ್ತಾ ಹೋಗ್ತಾರೆ, ಜಗತ್ತು ಒಂದು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಜಗತ್ತು ಒಂದು ಮಾಯೆ ಇದ್ದಂಗೆ, ಒಂದು ಮಾಯಾಜಾಲ ಇದ್ದಂಗೆ ಅಂತ ಹೇಳ್ತಾ ಹೋಗ್ತಾರೆ. ಬ್ರಹ್ಮ ಮಾತ್ರ ಸತ್ಯವಾದದ್ದು ಅಂತ ಹೇಳ್ತಾ ಹೋಗ್ತಾರೆ. ಜನರು ಅಜ್ಞಾನಿಗಳು, ಅವರಿಗೆ ಜಗತ್ತು ಮಾಯೆ ಎಂಬುದು ಗೊತ್ತಿಲ್ಲ ಮತ್ತು ಬ್ರಹ್ಮನು ಸತ್ಯವೆಂಬುದು ಗೊತ್ತಿಲ್ಲ. ಆದ್ದರಿಂದ ಜ್ಞಾನ ಮಾರ್ಗದಿಂದ ನಾವು ಪ್ರಪಂಚದ ಮಾಯೆಯನ್ನು ತಿಳಿದು ಪರಮ ಸತ್ಯವಾದ ಬ್ರಹ್ಮನೊಡನೆ ನಮ್ಮ ಜೀವಾತ್ಮವನ್ನು ವಿಲೀನಗೊಳಿಸಬೇಕು. ಆಗ ಮಾತ್ರ ನಮಗೆ ಮೋಕ್ಷ ದೊರೆಯುವುದು ಅಂತಂದು ಈ ರೀತಿ ಶಂಕರಾಚಾರ್ಯರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ತಮ್ಮ ಒಂದು ಜ್ಞಾನ ಮಾರ್ಗವನ್ನು ಬೋಧನೆ ಮಾಡ್ತಾ ಹೋಗ್ತಾರೆ. ಯಾವ ಮಾರ್ಗವನ್ನು ಬೋಧನೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಜ್ಞಾನ ಮಾರ್ಗವನ್ನು ಬೋಧನೆ ಮಾಡ್ತಾರೆ. ಅಂದ್ರೆ ಒಂದು ಜಗತ್ತು ಒಂದು ಮಾಯೆ ಇದ್ದಂಗೆ, ಅಲ್ಲಿ ಬ್ರಹ್ಮ ತಾನೇ ಮಾತ್ರ ಸತ್ಯ. ಜನರು ಏನು ಮಾಡ್ತಾ ಹೋಗ್ತಾರೆ, ಅಜ್ಞಾನಿಗಳು, ಅವರಿಗೆ ಜಗತ್ತು ಅನ್ನೋದು ಮಾಯೆ ಎಂಬುದು ಗೊತ್ತಲ್ಲ, ಜೊತೆಗೆ ಆ ಬ್ರಹ್ಮನು ಇರೋದನ್ನು ಸತ್ಯ ಎಂಬುದು ಗೊತ್ತಲ್ಲ. ಹಾಗಾಗಿ ಏನು ಮಾಡ್ತಾ ಹೋಗ್ತಾರೆ, ನಾವು ಅಂದ್ರೆ ಜ್ಞಾನ ಮಾರ್ಗದಿಂದ ನಾವು ಏನು ಮಾಡ್ತಾ ಹೋಗ್ತೀವಪ್ಪ ಅಂದ್ರೆ ಪ್ರಪಂಚದ ಮಾಯೆಯನ್ನು ತಿಳಿಯಾಕೊಂಡಿದ್ದೀವಿ. ಆ ಪರಮ ಸತ್ಯವಾದಂಥ ಬ್ರಹ್ಮನೊಡನೆ ನಾವೇನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಜೀವಾತ್ಮವನ್ನು ಅಥವಾ ಆತ್ಮವನ್ನು ವಿಲೀನಗೊಳಿಸ್ಕೊಂತೀವಿ. ಆಗ ಮಾತ್ರ ನಮಗೆ ಏನು ಸಿಗ್ತದಪ್ಪ ಅಂದ್ರೆ ಮೋಕ್ಷ ಸಿಗ್ತತಿ ಅಂತಂದು ಯಾರು ಹೇಳ್ತಾರಪ್ಪ ಅಂದ್ರೆ ಶಂಕರಾಚಾರ್ಯರು ಹೇಳ್ತಾ ಹೋಗ್ತಾರೆ. ಮತ್ತೆ ಮುಂದುವರೆದು ನೋಡ್ತಾ ಹೋಗ್ತೇವೆ. ಇನ್ನೊಂದು ಅವರ ಒಂದು ಪ್ರಮುಖ ಪ್ರತಿಪಾದನೆ ಏನಪ್ಪ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ.
ಇದು ಕೇಳಿರ್ತೀರಿ. ಏನದು ಅಹಂ ಬ್ರಹ್ಮಾಸ್ಮಿ ಅಂತ ಕೇಳಿರ್ತೀರಿ. ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲವೆಂದು ಪ್ರತಿಪಾದಿಸಿದ ಶಂಕರರು ಇದನ್ನೇ ನಾನು ಬ್ರಹ್ಮನು, ಅಹಂ ಬ್ರಹ್ಮಾಸ್ಮಿ ಎಂದು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಏನು ಜೀವಾತ್ಮ ಅಂತ ಏನು ಹೇಳ್ತಾ ಹೋಗ್ತಲ್ಲ, ಅದರಿಂದ ಪ್ರತ್ಯೇಕವಾದಂಥ ಅಸ್ತಿತ್ವ ಇಲ್ಲ ಅಂತಂದು ಹೇಳ್ತಾ ಹೋಗ್ತಾರೆ. ಅದಕ್ಕಾಗಿ ನಾನೇ ಬ್ರಹ್ಮನು ಅಥವಾ ಅಹಂ ಬ್ರಹ್ಮಾಸ್ಮಿ ಅಂತಂದು ಶಂಕರಾಚಾರ್ಯರು ಹೇಳ್ತಾ ಹೋಗ್ತಾರೆ. ಜೊತೆಗೆ ಆ ಬ್ರಹ್ಮವು ಸತ್ಯ, ಅದು ನಿರ್ಗುಣ, ಅದಕ್ಕೆ ಲಕ್ಷಣಗಳಲ್ಲ ಮತ್ತು ಆಕಾರವಿಲ್ಲ ಅಂತಂದು ಪ್ರತಿಪಾದನೆ ಹೇಳ್ತಾ ಹೋಗ್ತಾರೆ. ಅಂದ್ರೆ ಆ ಬ್ರಹ್ಮ ಅಂದರೆ ಹೆಂಗಪ್ಪ ಅಂದ್ರೆ ಸತ್ಯ ಐತಿ. ಆ ಬ್ರಹ್ಮವು ಒಂದು ರೀತಿಯ ಸತ್ಯ, ಅದು ನಿರ್ಗುಣ, ಏನು ಜೀವಂತವಾಗಿ ಕಾಣೋಂಗಿಲ್ಲ. ಜೊತೆಗೆ ಅದಕ್ಕೆ ಯಾವುದೇ ರೀತಿಯ ಲಕ್ಷಣ ಇಲ್ಲ ಮತ್ತು ಆಕಾರವಿಲ್ಲ ಅಂತಂದು ಹೇಳ್ತಾ ಹೋಗ್ತಾರೆ. ಜೊತೆಗೆ ಶಂಕರರು ಭಾರತೀಯ ಒಂದು ಚಿಂತನೆಗೆ ಹೊಸ ರೂಪ ಮತ್ತು ಚೈತನ್ಯವನ್ನು ಕೊಡ್ತಾ ಹೋಗ್ತಾರೆ. ಯಾರು? ಶಂಕರಾಚಾರ್ಯರು ಭಾರತೀಯ ಒಂದು ಚಿಂತನೆಗೆ ಹೊಸ ರೂಪ ಮತ್ತು ಚೈತನ್ಯವನ್ನು ಕೊಡ್ತಾ ಹೋಗ್ತಾರೆ. ಜೊತೆಗೆ ಆ ಶಂಕರಾಚಾರ್ಯರು ರಚಿಸಿದಂಥ ಪ್ರಮುಖ ಗ್ರಂಥಗಳನ್ನು ನೋಡೋದಾದ ಅದರಲ್ಲಿ ಮುಖ್ಯವಾಗಿ ಈ ಸೌಂದರ್ಯ ಲಹರಿ ನೋಡ್ತಾ ಹೋಗ್ತೇವೆ. ಯಾವ ಲಹರಿ? ಸೌಂದರ್ಯ ಲಹರಿ, ಶಿವಾನಂದ ಲಹರಿ ಮತ್ತು ವಿವೇಕ ಚೂಡಾಮಣಿ, ಜೊತೆಗೆ ಪ್ರಬೋಧ ಸುಧಾಕರ ಮತ್ತು ದಕ್ಷಿಣ ಸ್ತೋತ್ರ ಮುಖ್ಯವಾದ ಒಂದು ಗ್ರಂಥಗಳನ್ನು ನೋಡ್ತಾ ಹೋಗ್ತೇವೆ. ಅಂದರೆ ಇವರ ಒಂದು ಪ್ರಮುಖ ಗ್ರಂಥಗಳು ಯಾವಪ್ಪ ಅಂದ್ರೆ ಪ್ರಬೋಧ ಆನಂದ ಲಹರಿ, ಸೌಂದರ್ಯ ಲಹರಿ, ಆನಂದ ಲಹರಿ, ವಿವೇಕ ಚೂಡಾಮಣ, ಪ್ರಬೋಧ ಸುಧಾಕರ, ದಕ್ಷಿಣಾಮೂರ್ತಿ ಸ್ತೋತ್ರ ಮುಖ್ಯವಾದಂಥ ಗ್ರಂಥಗಳು. ಇವರೊಂದು ಶಂಕರಾಚಾರ್ಯರ ಗ್ರಂಥಗಳ ಹೆಸರು ಕೇಳಿ ಲಾಸ್ಟಿಗೆ ಲಹರಿ ಅನ್ನೋದು ನೆನಪಿಟ್ಕೊಳ್ರಿ. ಏನು ಲಹರಿ ಎಂಬುದನ್ನು ಯಾರೋ ಒಂದು ಕೃತಿಗಳು ಬರ್ತಾ ಹೋಗ್ತಪ್ಪ ಅಂದ್ರೆ ಶಂಕರಾಚಾರ್ಯರ ಒಂದು ಕೃತಿಗಳು ಬರ್ತಾ ಹೋಗ್ತವೆ. ಏನಪ್ಪ ಅಂದ್ರೆ ಒಂದು ಸೌಂದರ್ಯ ಲಹರಿ, ಒಂದು ಶಿವಾನಂದ ಲಹರಿ, ಇನ್ನೊಂದು ಪ್ರಬೋಧ ಆನಂದ ಲಹರಿ, ಜೊತೆಗೆ ವಿವೇಕ ಚೂಡಾಮಣಿ, ಜೊತೆಗೆ ಪ್ರಬೋಧ ಸುಧಾಕರ, ಈ ಒಂದು ಮುಂತಾದ ಗ್ರಂಥಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಒಂದು ಭಜಗೋವಿಂದಂ, ಯಾವುದು? ಭಜಗೋವಿಂದಂ ಸ್ತೋತ್ರವು ಅತ್ಯಂತ ಜನಪ್ರಿಯವಾಗಿದೆ ಅಂತ ಕಾಣ್ತಾ ಹೋಗ್ತೀವಿ. ಯಾವ ಒಂದು ಸ್ತೋತ್ರವು ಅತ್ಯಂತ ಒಂದು ಜನಪ್ರಿಯವಾಗಿದೆಯಪ್ಪ ಅಂದ್ರೆ ಭಜಗೋವಿಂದಂ ಅನ್ನೋದು ಏನಾಗಿದೆಪ್ಪ ಅಂದ್ರೆ ಪರಪ್ಪರಿ ಜನಪ್ರಿಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಶಂಕರಾಚಾರ್ಯರು ರಚಿಸಿದಂಥ ಈ ಭಜಗೋವಿಂದಂ ಸ್ತೋತ್ರವು ಅತ್ಯಂತ ಜನಪ್ರಿಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಶಂಕರರು ಕಾಲ್ನಡಿಗೆಯಲ್ಲಿಂದ ಎಲ್ಲಿಯಪ್ಪ ಅಂದ್ರೆ ಆ ಕನ್ಯಾಕುಮಾರಿಯಿಂದ ಏನು ಈ ಒಂದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಕಾಲ್ನಡಿಗೆಯ ಮೂಲಕ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಕಾಲ್ನಡಿಗೆಯ ಮೂಲಕ ತಮ್ಮ ಒಂದು ಭಾರತವನ್ನು ಇಡೀ ಸಂಚರಿಸಿ ಅಲ್ಲಿ ಅದ್ವೈತ ಸಿದ್ಧಾಂತವನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಪ್ರತಿಪಾದನೆ ಅಂದ್ರೆ ಒಂದು ಪ್ರಚಾರವನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಆ ಒಂದು ಈ ಅದ್ವೈತ ಸಿದ್ಧಾಂತದ ಒಂದು ಪ್ರಚಾರಕ್ಕಾಗಿ ಭಾರತದ ಒಂದು 4 ದಿಕ್ಕುಗಳಲ್ಲಿ 4 ಪೀಠಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಎಲ್ಲೆಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಬದ್ರಿನಾಥನ ಒಂದು ಜ್ಯೋತಿರ್ಪೀಠವನ್ನು ನೋಡ್ತಾ ಹೋಗ್ತೀವಿ, ಪುರಿಯ ಒಂದು ಗೋವರ್ಧನ ಪೀಠವನ್ನು ನೋಡ್ತಾ ಹೋಗ್ತೀವಿ, ದ್ವಾರಕದ ಒಂದು ಕಾಳಿಕಾ ಪೀಠವನ್ನು ನೋಡ್ತಾ ಹೋಗ್ತೀವಿ, ಶೃಂಗೇರಿಯ ಒಂದು ಶಾರದಾ ಪೀಠವನ್ನು ನೋಡ್ತಾ ಹೋಗ್ತೀವಿ. ಇವು ಏನಪ್ಪ ಅಂದ್ರೆ ಶಂಕರಾಚಾರ್ಯರು ತಮ್ಮ ಒಂದು ಅದ್ವೈತ ಸಿದ್ಧಾಂತದ ಒಂದು ಪ್ರಚಾರಕ್ಕಾಗಿ ಭಾರತದ ಒಂದು 4 ದಿಕ್ಕುಗಳಲ್ಲೂ ಜೊತೆಗೆ 4 ಮಠಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಈ ಒಂದು ಮಠದ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ಒಂದು 4 ಮಠಗಳನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಅಂದ್ರೆ ಬದ್ರಿನಾಥನ ಜ್ಯೋತಿರ್ಪೀಠ, ಪುರಿಯ ಗೋವರ್ಧನ ಪೀಠ, ದ್ವಾರಕದ ಕಾಳಿಕಾ ಪೀಠ, ಶೃಂಗೇರಿಯ ಒಂದು ಶಾರದಾ ಪೀಠವನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ ಬಭೂದಾಶ ಅಂದ್ರೆ ಬಭೂದ್ವಾಶ ಅಂತ ನೋಡ್ತಾ ಹೋಗ್ತೀವಿ. ಇದು ಒಂದು ಕೊಂಡು ನೆಟ್ಬಿಟ್ಟಾರೆ. ಬಭೂದ್ವಾಶ ಅಂತ ನೋಡ್ತೇವೆ. ಬದ್ರಿನಾಥನ ಜ್ಯೋತಿರ್ಪೀಠ, ಪುರಿಯ ಗೋವರ್ಧನ ಪೀಠ, ದ್ವಾರಕದ ಕಾಳಿಕಾ ಪೀಠ, ಶೃಂಗೇರಿಯ ಶಾರದಾ ಪೀಠವನ್ನು ನೋಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಶಂಕರಾಚಾರ್ಯ ಒಂದು ಸಮಗ್ರವಾದಂಥ ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಒಂದು ತರಗತಿ ಇಷ್ಟ ಆಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತೇನೆ.
ಎಲ್ಲರಿಗೂ ಧನ್ಯವಾದ.